ಪ್ರತಿ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತ ಹೇಳಲಾಗತ್ತೆ. ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷಕ್ಕೆ ಬಹಳ ವಿಶೇಷವಾದಂತಹ ಸ್ಥಾನ, ಜೊತೆಗೆ ಮಹತ್ವವೂ ಕೂಡ. ಹಾಗಾದರೆ ಈ ಪಿತೃಪಕ್ಷ ಅಂತಂದರೆ ಏನು? ಪಿತೃಪಕ್ಷದ ಸಂದರ್ಭದಲ್ಲಿ ಪಿತೃ ಕಾರ್ಯವನ್ನು ಯಾಕಾಗಿ ಮಾಡಬೇಕು? ಪಿತೃ ಕಾರ್ಯದ ಮಹತ್ವ ಏನು? ಆಚರಣೆ ಹೇಗೆ? ಪಿತೃ ಕಾರ್ಯವನ್ನು ಹೇಗೆ ಮಾಡಬೇಕು? ಯಾರು ಮಾಡಬೇಕು? ಜೊತೆಗೆ ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸೋದರ ಜೊತೆಗೆ ಒಂದು ವೇಳೆ ಪಿತೃಪಕ್ಷ ಆಚರಣೆ ಮಾಡದೆ ಹೋದರೆ ಏನಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈಗಾಗಲೇ ಹೇಳಿದೆ ನಾನು, ಪಿತೃಪಕ್ಷ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷವಾದಂತಹ ಒಂದು ಸ್ಥಾನಮಾನ, ಮಹತ್ವ ಕೂಡ. ಪಿತೃಪಕ್ಷವನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಜೊತೆಗೆ ಯಾಕಿದು ಶ್ರೇಷ್ಠ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ಪಿತೃಪಕ್ಷ ತುಂಬ ಶ್ರೇಷ್ಠವಾದದ್ದು. ದೇವತೆಗಳ ಆರಾಧನೆಗಿಂತಲೂ ಪಿತೃಕಾರ್ಯ ಉತ್ತಮವಾಗಿರತಕ್ಕಂಥದ್ದು ಅಂತ ನಮ್ಮಲ್ಲಿ ಶಾಸ್ತ್ರಗಳು, ದೊಡ್ಡ ಋಷಿ ಮುನಿಗಳೆಲ್ಲ ಸೂಚಿಸಿದ್ದಾರೆ. ಹೀಗಾಗಿ ನಾವು ಯಾವುದೇ ಮಂಗಳ ಕಾರ್ಯ ಮಾಡುವ ಮುನ್ನ ನಾವಲ್ಲಿ ನಾಂದಿ ಶ್ರಾದ್ದ, ವೃದ್ಧಿ ಶ್ರಾದ್ದ ಅಂತ ಕರೀತಾರೆ. ಪಿತೃಗಳ ಆಶೀರ್ವಾದವನ್ನು ಪಡೆದೇ ಮುಂದೆ ಸಾಗಬೇಕು. ಆ ಮಂಗಳ ಕಾರ್ಯ, ಮದುವೆ, ಉಪನಯನ ಇತ್ಯಾದಿಗಳಲ್ಲಿ ನಾವು ಕಾಣ್ತೀವಿ. ಹಿರಿಯರನ್ನು ಸ್ಮರಿಸಿಕೊಂಡು ಅವರ ಆಶೀರ್ವಾದವನ್ನು ಪಡೆದ ನಂತರ ಶುಭಕ್ಕೆ ನಾವು ಪ್ರವೇಶ ಮಾಡ್ತಕ್ಕಂಥದ್ದು. ದೇವತೆಗಳಿಗಿಂತಲೂ ಮಿಗಿಲಾದವರು ಪಿತೃಗಳು ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಅದು ಬೆಳೆದು ಬಂದಿದೆ ನಿರಂತರವಾಗಿ. ಈ ಒಂದು ಪಿತೃಪಕ್ಷ ನಮ್ಮಲ್ಲಿ ಉತ್ತರಾಯಣ, ದಕ್ಷಿಣಾಯಣ ಎರಡು ವಿಭಾಗ ಇದೆ. ಈ ಉತ್ತರಾಯಣ ದೇವತೆಗಳ ಕಾಲವಾದರೆ ಈ ದಕ್ಷಿಣಾಯಣ ಅಂತಕ್ಕಂಥದ್ದು ಪಿತೃಗಳ ಕಾಲ ಅಂತ. ಇದರಲ್ಲಿ ನಮಗೆ ಆಷಾಢ ಮಾಸದಿಂದಲೇ ಪ್ರಾರಂಭವಾಗುತ್ತೆ. ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ 5 ತಿಂಗಳುಗಳ ಕಾಲ ಪಿತೃದೇವತೆಗಳ ಆರಾಧನೆಗೆ, ಪಿತೃಗಳ ಸ್ಮರಣೆಗೆ ಅವಕಾಶ ಇದೆ. ಈ ಆಷಾಢ, ಶ್ರಾವಣ ಮತ್ತು ಭಾದ್ರಪದ, ಆಶ್ವೀಜ, ಕಾರ್ತಿಕ ಈ 5ರಲ್ಲಿ ಮಧ್ಯಮಣಿಯಾಗಿರ್ತಕ್ಕಂಥದ್ದು ಅಂತಂದರೆ ಅದು ಈ ಭಾದ್ರಪದ. ಆ ಕಡೆ 2 ತಿಂಗಳು, ಈ ಕಡೆ ಮಧ್ಯಮಣಿಯಾಗಿರ್ತಕ್ಕಂಥದ್ದು ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅತ್ಯಂತ ಶ್ರೇಷ್ಠ ಪಿತೃಕಾರ್ಯಗಳಿಗೆ ಅಂತ. ಏನು ಈ ಪಿತೃಕಾರ್ಯ ಇತ್ಯಾದಿ ಏನಕ್ಕೆ, ಯಾವ ಉದ್ದೇಶ? ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ, ಕೃತಜ್ಞತೆ. ನಮಗೆ ದೇವಋಣ, ಋಷಿಋಣ, ಪಿತೃಋಣ ಅಂತ 3 ಋಣಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಎಲ್ಲವನ್ನ ಆಯೋಜನೆ ಮಾಡಿರತಕ್ಕಂಥ ಜಗತ್ ಸೃಷ್ಟಿಕರ್ತ ಯಾರು ದೇವತೆಗಳಿದ್ದಾರೆ, ಅವರಿಗೆ ಋಣವನ್ನು ತೀರಿಸಲಿಕ್ಕಾಗಿ ದೇವತಾ ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳನ್ನು ಮಾಡಿ ಅವರ ಋಣವನ್ನು ತೀರಿಸಬೇಕು ಅಂತ. ಋಷಿ ಮುನಿಗಳು ನಮಗೆಲ್ಲ ಪಾಠವನ್ನು ಹೇಳಿಕೊಟ್ಟಂಥವ್ರು. ಹೇಗೆ ಬದುಕಬೇಕು, ನಮ್ಮ ಬದುಕನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಚೌಕಟ್ಟಿನಲ್ಲಿ ಬದುಕೋದು ಹೇಗೆ, ಇದೆಲ್ಲವನ್ನು ನಿರ್ದೇಶನ, ಮಾರ್ಗದರ್ಶನ ಮಾಡಿದಂಥವ್ರು ಋಷಿಗಳು. ಹಾಗಾಗಿ ಅವರಿಗೆ ಋಷಿ ತರ್ಪಣ ಅಂತ ಮಾಡ್ತಕ್ಕಂಥದ್ದಿದೆ, ಋಷಿ ಕೃತಜ್ಞತೆ ಸಲ್ಲಿಸೋದು. ಇನ್ನು ಈ ಪಿತೃಗಳು ಅದು ಅತ್ಯಂತ ಪ್ರಧಾನವಾದದ್ದು. ಯಾಕೆ ಅಂದರೆ ನಾವು ಈ ದಿವಸ ಇದ್ದೀವಿ, ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಹುಟ್ಟಿದ್ದಾನೆ, ಬದುಕ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಹಿಂದಿನವರು, ಅವರ ತಂದೆ, ಹೀಗೆ ಅವರಿಂದಾಗಿಯೇ ನಮಗೆ ಈ ಜನ್ಮ ಅಂತಕ್ಕಂಥದ್ದು ಬಂದಿದೆ. ಅವರು ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮನ್ನು ಸಾಕಿದ್ದಾರೆ, ಇಷ್ಟು ಎತ್ತರಕ್ಕೆ ಮಾಡಿದ್ದಾರೆ. ಯಾವುದೋ ಒಂದು ರೀತಿಯ ಶಿಕ್ಷಣ, ಮಾರ್ಗದರ್ಶನ, ಮತ್ತೊಂದು ಈ ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲ ವಿಚಾರದಲ್ಲೂ ಅವರು ಏನು ಮಾಡಿಲ್ಲ ನಮಗೆ ಹಿರಿಯರು, ಎಲ್ಲವನ್ನ ಸಿದ್ಧ ಮಾಡಿಕೊಟ್ಟಿದ್ದಾರೆ, ನಿಮಗೆ ಅನುಭವಿಸಿ ಇದನ್ನು ಅಂತ. ಹೀಗಾಗಿ ಅವರ ಒಂದು ಋಣವನ್ನು ತೀರಿಸಬೇಕಲ್ವ. ಈ ತಂದೆ ತಾಯಿ ಇದ್ದಂಥವ್ರು ಸರಿ, ಇಲ್ಲದೇ ಇರತಕ್ಕಂಥವ್ರು, ಅವರಿಂದಾಗಿ ನೀವು ಬಂದಿದ್ದೀರಾ, ನಿಮಗೆ ಜನ್ಮ ಸಿಕ್ಕಿದೆ. ಹೀಗಾಗಿ ಅವರನ್ನು ಸ್ಮರಿಸಿಕೊಳ್ಳಲಿಕ್ಕೆ ಒಂದು ಕಾಲ ಅಂತ ಯಾವುದಾದ್ರೂ ಇದ್ದರೆ ಅದು ಈ ಪಿತೃಕಾಲ ಅತ್ಯಂತ ಶ್ರೇಷ್ಠ ಅಂತ. ಅದರಲ್ಲೂ ಈ ಕೃಷ್ಣ ಪಕ್ಷದ ಶಿಖರ ಸ್ಥಾನ ಅಂತ, ಮೂರ್ಧನ್ಯ ಸ್ಥಾನ ಅಂತ ಕರೀತಕ್ಕಂಥ ಅಮಾವಾಸ್ಯೆ, ಅದು ಮಹಾಲಯ ಅಮಾವಾಸ್ಯೆ. ಅಲ್ಲಿ ಈ 16 ದಿನ, ವಸ್ತುತಃ ಇದು 15 ಅಲ್ಲ 16 ದಿನಗಳು. ಈ 16 ದಿನಗಳು ಕೂಡ ಪಿತೃಗಳನ್ನು ಯಾವತ್ತಾದರೂ ಒಂದು ದಿವಸ ಸ್ಮರಣೆ ಮಾಡಬೇಕು. ಹೇಗೆ ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಯಾವ ದಿವಸ ಅಂತಂದರೆ, ನಿಮ್ಮ ಹಿಂದಿನವರು ಯಾವ ದಿವಸದಂದು ಅದನ್ನು ತಿಥಿ ಅಂತ ಕರೀತಾರೆ. ತಿಥಿ ಅಂದರೆ ಬೇರೆ ಏನಲ್ಲ, ದಿವಸವನ್ನೇ. ಯಾವ ತಿಥಿಯಲ್ಲಿ ಅವರು ತೀರಿಕೊಂಡಿದ್ದಾರೋ
ಆ ತಿಥಿ 15 ದಿನಗಳಲ್ಲಿ ಬರುತ್ತೆ, ಒಂದು ದಿವಸ ಅಲ್ವಾ. ಅವರು ಪ್ರತಿಪತ್ತಾಗಿರಬಹುದು, 2ನೇ ದಿವಸ ಆಗಿರಬಹುದು, ತೃತೀಯ, ಚತುರ್ಥಿ ದಿವಸ, ಚತುರ್ಥಿ, ಪಂಚಮಿ, ಹೀಗೆ ಯಾವುದೋ ಒಂದು ದಿವಸ ತೀರ್ಕೊಂಡಿರ್ತಾರಲ್ಲ, ಆ ದಿವಸ ಈ 15 ದಿನಗಳಲ್ಲಿ ಯಾವತ್ತು ಅಂತ ನೋಡಿಕೊಳ್ಬೇಕು. ಆ ದಿವಸ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು, ಅನೇಕ ಬಗೆಗಳಲ್ಲಿ ಇದನ್ನು ಮಾಡ್ತಕ್ಕಂಥದ್ದಿದೆ. ಅಂದರೆ ಶ್ರಾದ್ದ ಅಂದರೆ ಹೀಗೆ ಶಾಸ್ತ್ರಗಳೇ ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಆಚರಣೆ ಮಾಡ್ತಕ್ಕಂಥ, ಶ್ರದ್ಧೆಯ ಕ್ರಿಯತೆ ಎತ್ತು ತತ್ ಶ್ರಾದ್ದಂ ಅಂತ. ಬೇಕಾಗಿರೋದು ಇಲ್ಲಿ ಮುಖ್ಯವಾಗಿ ನಮ್ಮ ದೇವತೆಗಳಿಗೆ ನಾವು ಹೇಗೆ ಕಾಯ ವಾಚ ಮನಸ್ಸು ಅಂತೀವೋ ಹಾಗೆಯೇ ಇಲ್ಲೂ ಕೂಡ ಶ್ರದ್ಧೆ ಬೇಕು, ದೊಡ್ಡ ಮಟ್ಟದ ಶ್ರದ್ಧೆ ಬೇಕು. ನಾನು ಇವರು ನನಗಾಗಿ ಇಷ್ಟೆಲ್ಲ ಮಾಡಿದ್ದಾರೆ, ಹಾಗಾಗಿ ನಾನು ಈ ದಿವಸ ಅವರಿಗಾಗಿ ಈ ಒಂದು ದಿನವನ್ನು ಮುಡುಪಾಗಿಟ್ಟು ಅವರ ಒಂದು ಸ್ಮರಣೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಅವರ ಸಲುವಾಗಿ ನಾವು ಮಾಡ್ತಕ್ಕಂಥ ಪೂಜೆಗಳು ಅನೇಕ ಬಗೆಗಳಲ್ಲಿದೆ. ಯಾವ್ಯಾವ ರೀತಿಯಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಬಹುದು ಅನ್ನಲಿಕ್ಕೇ ದೊಡ್ಡ ಪಟ್ಟಿ ಇದೆ. ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಹೇಗೆ ನಡೆದು ಬಂದಿದೆಯೋ ಅದನ್ನೇ ಮುಂದುವರಿಸ್ತಕ್ಕಂಥದ್ದು. ಇಲ್ಲಿ ಅನೇಕ ಬಗೆಗಳಿದ್ದಾವೆ. ನಾವು ಕೆಲವನ್ನು ಗಮನಿಸೋಣ. ಸಾಮಾನ್ಯವಾಗಿ ಏನೂ ಗೊತ್ತಿಲ್ಲ ಅಂತ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಶ್ರಾದ್ದ ಅಂದರೆ ಪಿಂಡ. ಅದನ್ನು ನೋಡಿ, ಬ್ರಾಹ್ಮಣರನ್ನು ಅಥವಾ ನಿಮ್ಮ ಕ್ರಮ ಹೇಗಿದೆಯೋ ಹಾಗೆ ಅವರನ್ನು ಕರೆದು ಅಲ್ಲಿ 3 ರೀತಿಯ ಸ್ತರಗಳನ್ನು ಗುರುತಿಸ್ತಾರೆ. ಒಂದು ವಸು, ರುದ್ರ, ಆದಿತ್ಯ ಅಂತ. ವಸು ರೂಪದಲ್ಲಿ, ರುದ್ರ ರೂಪದಲ್ಲಿ, ಆದಿತ್ಯ ರೂಪದಲ್ಲಿ ಇರ್ತಕ್ಕಂಥವ್ರು. ಅದು ತಂದೆಯ ತಂದೆ, ತಾತನ ತಂದೆ, ಮುತ್ತಾತ. ತಾಯಿ ಆದರೂ ಹಾಗೆ, ತಾಯಿ, ಅವರ ಅಮ್ಮ, ಅಜ್ಜಿ, ಹೀಗೆ ಮುತ್ತಜ್ಜಿ. ಈ ರೀತಿಯಲ್ಲಿ 3 ಜನರನ್ನು ಅಂದರೆ 3 ತಲೆಮಾರನ್ನು ನೆನೆಸಿಕೊಂಡು ಅವರಿಗೆ ಪಿಂಡ ಪ್ರದಾನವನ್ನು, ತಿಲತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದು ಕ್ರಮ ಇದೆ. ಇದನ್ನು ಬೇರೆಯವರು ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ಅವರ ಫೋಟೋಗಳನ್ನಿಟ್ಟು ಅಥವಾ ಇನ್ನೇನು ದಾನದ ರೂಪದಲ್ಲಿ ಅವರ ಸ್ಮರಣೆ ಅಥವಾ ತಿಲತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಕ್ಷೇತ್ರಕ್ಕೆ ಹೋಗಿ, ನಮ್ಮ ಶ್ರೀರಂಗಪಟ್ಟಣ ಅಥವಾ ಗೋಕರ್ಣ ಇತ್ಯಾದಿ ಅನೇಕ ಕ್ಷೇತ್ರಗಳಿದ್ದಾವೆ, ಸಂಗಮ ಕ್ಷೇತ್ರಗಳಲ್ಲಿ ಸಲ್ಲಿಸ್ತಕ್ಕಂಥದ್ದು. ಹೀಗೆ ಅನೇಕ ಬಗೆಗಳಲ್ಲಿದೆ. ಹೇಗೆ ನಿಮ್ಮ ಪರಂಪರೆಯಲ್ಲಿ ಸಾಗಿ ಬಂದಿದೆಯೋ ಆ ರೀತಿಯಲ್ಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು. ಮುಖ್ಯವಾಗಿ ಇದನ್ನು ಅವರ ಸ್ಮರಣೆ. ನಮಗೆ ಇದನ್ನೆಲ್ಲವನ್ನು ಏನು ಆಸ್ತಿ ಬಿಟ್ಟೋಗಿದ್ದಾರೆ, ಮನೆ ಬಿಟ್ಟೋಗಿದ್ದಾರೆ, ಶರೀರವನ್ನೇ ನಮಗೆ ಅವರಿಂದಾಗಿ ನಾವು ಬದುಕ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ. ಹೀಗಾಗಿ ಅಂಥವರಿಗೆ 2 ಕೈಗಳನ್ನು ಎತ್ತಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇದು ಶ್ರದ್ಧೆಯ. ಅಂದರೆ ಯಾರ್ಯಾರಿಗೆ ಪಿತೃ ಋಣವನ್ನು ತೀರಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ರಿ. ಜೊತೆಗೆ ಇಲ್ಲಿ ಏನು ಗೊತ್ತಾ, ಬಹಳ ವಿಶೇಷ ಅಂದರೆ ಸಾಮಾನ್ಯವಾಗಿ ವಾರ್ಷಿಕ ಶ್ರಾದ್ದ ಮಾಡ್ತಾರೆ. ಹೌದು, ಅದನ್ನೇ ಕೇಳಕ್ ಹೊರಟೆ ನಾನು. ಅಂದರೆ ಪ್ರತಿ ವರ್ಷನೂ ಕೂಡ ಈ ಶ್ರಾದ್ದ ಕಾರ್ಯವನ್ನು ಮಾಡುವವರು ಇದ್ದಾರೆ. ಜೊತೆಗೆ ಈ ಪಿತೃಪಕ್ಷದಲ್ಲಿ ಮಾಡುವಂತಹ ಶ್ರಾದ್ದ ಕಾರ್ಯ ಎರಡಕ್ಕೂ ಏನು ವ್ಯತ್ಯಾಸ ಇದೆ? ಏನು ಅಂದರೆ, ವರ್ಷದಲ್ಲಿ ಒಂದು ವರ್ಷ ಯಾವತ್ತೋ ಒಂದು ದಿವಸ, ಈ ಉದಾಹರಣೆಗೆ ಶ್ರಾವಣ ಮಾಸದ ಇಂಥ ದಿವಸ ತೀರ್ಕೊಂಡಿರ್ತಾರೆ. ಅದು ಮುಂದಿನ ಶ್ರಾವಣ ಮಾಸದಲ್ಲಿ ಅಂಥ ದಿವಸವೇ ಅಂಥ ತಿಥಿಯಲ್ಲಿ ಶ್ರಾದ್ದ ಮಾಡ್ತಕ್ಕಂಥದ್ದು ವಾರ್ಷಿಕ ಶ್ರಾದ್ದ. ಅದರ ಹೊರತಾಗಿ ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಏನು ಅಂತಂದರೆ ಈ 15 ದಿನಗಳು ಬಹಳ ವಿಶೇಷ. ಇಲ್ಲಿ ಇದು ಕಾರುಣ್ಯ ಪಿತೃಗಳು ಅಂತ ಕರೀತಾರೆ ಇದನ್ನು. ಇದು ಕೇವಲ ತಂದೆಯ ತಂದೆ ಮುತ್ತಾತ ಅನ್ನೋ ಅರ್ಥದಲ್ಲ. ಇಲ್ಲಿ ನಿಮ್ಮ ಬಂಧುಗಳು, ಉದಾಹರಣೆಗೆ ತಂದೆಯ ಕಡೆಯ ದೊಡ್ಡಪ್ಪ, ಚಿಕ್ಕಪ್ಪ ಇತ್ಯಾದಿಗಳಾಗಿರಬಹುದು, ದೊಡ್ಡಮ್ಮ, ಚಿಕ್ಕಮ್ಮ ಇತ್ಯಾದಿಗಳಾಗಿರಬಹುದು. ತಾಯಿಯ ಕಡೆಯವರು ಅಷ್ಟೇ, ಸೋದರ ಮಾವ ಇತ್ಯಾದಿಗಳು ಯಾರಾದರೂ ತೀರ್ಕೊಂಡು ಹೋಗಿದರೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಸಲ್ಲಿಸ್ತಕ್ಕಂಥದ್ದಾಗಿದೆ. ನಿಮ್ಮ ಬಂಧುಗಳಿಗೆ ಯಾರೂ ಆಗುತ್ತೆ, ತಾಯಿಯ ಕಡೆ ಆಗಬಹುದು, ತಂದೆ ಕಡೆಯೂ ಆಗಬಹುದು. ಜೊತೆಗೆ ಇನ್ನೂ ಬಹಳ ಮುಖ್ಯವಾಗಿ ಇಲ್ಲಿ ತುಂಬ ಆತ್ಮೀಯರು, ಯಾರೋ ತುಂಬ ಸ್ನೇಹಿತರು, ಆಪ್ತ ಮಿತ್ರರು ಯಾರೋ ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಇನ್ನೇನೋ ಆಗಿ ತೀರ್ಕೊಂಡ್ಬಿಟ್ಟಿರ್ತಾರೆ, ಅಂಥವರಿಗೆ ಸಲ್ಲಿಸಬಹುದು. ಜೊತೆಗೆ ನಿಮಗೆ ಯಾರು ಪಾಠ ಮಾಡಿರ್ತಕ್ಕಂತಹ ಗುರುವರಿಯರು ಅವರು ಇಲ್ಲ ಅಂತಂದರೆ ಅವರಿಗೆ ಸಲ್ಲಿಸ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ನೀವು ನಿಮಗೆ ಸಹಾಯ ಮಾಡಿದಂಥ ಸಾಕಿದವ್ರು ಬೇರೆ ಇರ್ತಾರೆ, ಬೆಳೆಸಿದವ್ರು ಬೇರೆ ಇರ್ತಾರೆ, ಮಾರ್ಗದರ್ಶನ ಮಾಡಿದವ್ರು ಬೇರೆ ಇರ್ತಾರೆ. ಹೀಗೆ ಯಾರು ಇಲ್ಲ ಅವರೆಲ್ಲರಿಗೂ ಇಲ್ಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅಷ್ಟಲ್ಲದೆ ನೀವು ಮನೆಯಲ್ಲಿ ಸಾಕಿದಂತಹ ಹಸುವೋ, ನಾಯಿಯೋ, ಬೆಕ್ಕೋ, ಯಾವುದು ನಮಗೆ ಪೆಟ್ಸ್ ಅಂತ ಕರಿತೀವೋ ಅದೆಲ್ಲವುಗಳಿಗೆ ಒಂದು ಋಣ ತೀರಿಸ್ತಕ್ಕಂಥ ಒಂದು ಅವಕಾಶ ಇದೆ. ನೋಡಿ, ಇದು ಯಾವ ರೀತಿಯ ಒಂದು ವೈಶಾಲ್ಯವನ್ನು ಹೊಂದಿದೆ ಈ ಒಂದು ಪಿತೃಪಕ್ಷ ಅಂತಕ್ಕಂಥದ್ದು. ಈ ದಿವಸ ನಮ್ಮ ಜೊತೆಗಿಲ್ಲ, ಆದರೆ ಅವರಿಂದ ನಾನು ಎಷ್ಟೋ ಉಪಕೃತನಾಗಿದ್ದೇನೆ. ಪರೋಕ್ಷವಾಗಿ ಉಪಕೃತರಾಗಿದ್ದರೂ ಕೂಡ, ಪ್ರತ್ಯಕ್ಷವಾಗಿ ಅಷ್ಟೇ ಅಲ್ಲ,
ಗೊತ್ತಿಲ್ಲದೆ ಯಾರ ಮುಖಾನೂ ಕೇಳಿರ್ತೀರಲ್ಲ, ಇಂಥವ್ರು ನಿಮಗೆ ಅವತ್ತು ಸಹಾಯ ಮಾಡಿದರು ಆದರೆ ಅವರಿಲ್ಲ ಅಂತ, ಅಂಥವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಂಡು ಅವರ ಒಂದು ಏನು ಮನಸ್ಸಿನಲ್ಲಿ ಅವರನ್ನು ಸ್ಮರಣೆ ಮಾಡಿಕೊಂಡು ನೀವು ಯಾರಿಗಾದರೂ ದಾನವನ್ನು ಮಾಡೋದರಿಂದಾಗಿ ತರಕಾರಿ ದಾನ ಮಾಡಬಹುದು, ಅಥವಾ ಒಂದು ಹೊತ್ತು ನೀವೇನು ಊಟ ಮಾಡ್ತೀರೋ ಅಷ್ಟನ್ನು ಅಕ್ಕಿ ಇತ್ಯಾದಿ ಬೇಳೆ ಇತ್ಯಾದಿಗಳೆಲ್ಲವನ್ನು ನೀವು ಅನಾಥರಿಗೆ ದಾನ ಮಾಡ್ತಕ್ಕಂಥದ್ದು, ಅನಾಥರಿಗೆ ಊಟವನ್ನು ಹಾಕ್ತಕ್ಕಂಥದ್ದು, ಯಾರಿಗಿಲ್ಲವೋ ಅವರಿಗೆ ಮಾಡ್ತಕ್ಕಂಥದ್ದು, ಕಾಕಪಿಂಡ ಅಂತ ಕಾಗೆಗಳಿಗೆ ಅನ್ನ ಹಾಕ್ತಕ್ಕಂಥದ್ದಾಗಿರಬಹುದು, ಶ್ವಾನ ನಾಯಿಗಳಿಗೆ ಕೊಡ್ತಕ್ಕಂಥದ್ದು ಇದೆ, ಆ ರೀತಿಯಲ್ಲಿ ಕೊಡ್ತಕ್ಕಂಥದ್ದು. ಹೀಗೆ ಅವರ ಸ್ಮರಣಾರ್ಥವಾಗಿ ಏನಾದರೂ ಒಂದು ಒಳ್ಳೆಯ ದಾನ ಮುಖ್ಯವಾಗಿಲ್ಲಿ ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಮ್ ಅಂತ ಯಜ್ಞದ ಅರ್ಥದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ನೋ ಇಲ್ಲೂ ಅದೇ, ಯಜ್ಞ ದಾನ ತಪಸ್ಸು. ಯಜ್ಞ ಮಾಡಬೇಕು, ಅದು ಯಾಕಾಗಿ ಕೆಲವು ವಿಭಾಗಗಳನ್ನು ಹೇಳಿದೆ. ಯಜ್ಞ ಮಾಡುವ ಕಾರಣ ಏನಪ್ಪ ಅಂತಂದರೆ ಶ್ರಾದ್ದದಲ್ಲೂ ಯಜ್ಞ ಏನು ಹೋಮ ಇದೆ, ಅಲ್ಲಿ ಮಾಡ್ತಕ್ಕಂಥದ್ದು ಅಕಸ್ಮಾತ್ ಅವರೇನಾದರೂ ದ್ಯುಸ್ಥಾನದಲ್ಲಿ ದೇವತೆಗಳ ಸ್ವರೂಪದಲ್ಲಿ ಏನಾದರೂ ಅವರ ಏನು ಆತ್ಮ ಅಲ್ಲಿ ವಿಲೀನವಾಗಿದ್ದರೆ ಅವರಿಗೆ ತಲುಪಲಿ ಅಂತ ಯಜ್ಞ ರೂಪದಲ್ಲಿ. ಮತ್ತು ನಾವು ಕಾಗೆಗಳಿಗೆ ಹಾಕ್ತಕ್ಕಂಥದ್ದು, ಅದು ಯಾವುದಾದ್ರೂ ಪಕ್ಷಿ ರೂಪದಲ್ಲಿ ಅವರೇನಾದರೂ ಪುನರ್ಜನ್ಮ ಪಡೆದಿದ್ದರೆ, ಅಕಸ್ಮಾತ್ ಅಲ್ಲಿ ಅವರ ಆತ್ಮ ವಿಲೀನವಾಗಿದ್ದರೆ ಆ ಪಕ್ಷಿಗಳಿಗೆ ಹೋಗಲಿ ಅಂತ. ಹಸುಗಳಿಗೆ ಕೊಡ್ತಕ್ಕಂಥದ್ದು ಪ್ರಾಣಿ ಸಂಕುಲದಲ್ಲಿ ಏನಾದರೂ ಅವರು ವಿಲೀನವಾಗಿದ್ದರೆ ಅಲ್ಲಿ ಅವರಿಗೆ ಅದು ತಲುಪಲಿ, ನಾವು ಕೊಟ್ಟಂತಹ ಅನ್ನ ತಲುಪಲಿ ಅಂತಕ್ಕಂಥದ್ದು. ಹೀಗೆ ಅನೇಕ ಬಗೆಗಳಲ್ಲಿ ನೀರಿಗೂ ಹಾಕ್ತಕ್ಕಂಥದ್ದಾಗಿ, ಜಲಚರವಾಗಿದ್ದರೆ ಒಂದು ವೇಳೆ ನೀರಿಗೆ ಹೋಗಿ ಬಿಡೋದ್ರಿಂದಾಗಿ ನೀರು ಅಲ್ಲಿ ಜಲಚರ ಪಕ್ಷಿಗಳಾಗಿದ್ರೆ ಅಲ್ಲಿ ಸಿಗಲಿ ಅಂತ, ಪ್ರಾಣಿಗಳಾಗಿದ್ದರೆ ಅಲ್ಲಿ ಸಿಗಲಿ ಅಂತ. ಹೀಗೆ ಎಲ್ಲ ರೀತಿಯಲ್ಲೂ ವಿಕಿರ ಅನ್ನ ಅಂತ ಮಾಡ್ತಾರೆ, ಅಲ್ಲಿ ಯಾವುದಾದ್ರು ಕ್ರಿಮಿಕೀಟ ಸ್ವರೂಪದಲ್ಲಿ ಏನಾದರೂ ಆಗ್ಬಿಟ್ಟಿದ್ರೆ ಅಲ್ಲೂ ಸಿಗಲಿ ಅಂತ. ಹೀಗೆ ಶಾಸ್ತ್ರಿಗಳೀಗ ತಾವಾಗಲೇ ಹೇಳ್ತಾ ಇದ್ರಿ ಪಿಂಡದಾನ ಮಾಡಬೇಕು ಅಂತ. ಸಾಮಾನ್ಯವಾಗಿ ಪಿಂಡದಲ್ಲಿ ಏನೆಲ್ಲ ಇರುತ್ತೆ, ಅಂದರೆ ಎಲ್ಲ ಸ್ತರದವರು ಏನು ಮಾಡಬಹುದು? ಸಾಮಾನ್ಯವಾಗಿ ಅಲ್ಲಿ ತಿಲಮನ್ನಂಚ ಪಾನೀಯಂ ಮಧು ಪಯೋಗು ಹಾಲು ಬೆಲ್ಲ, ತಿಲಮನ್ನಂಚ ಪಾನೀಯಂ ಹಾಲು ಬೆಲ್ಲ ಮತ್ತು ಮಧುಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡ ಮುಚ್ಚತೆ ಪಿಂಡ ಲಕ್ಷಣಂ ಅಂತ ಹೇಳ್ತಾರೆ. ಅಂದರೆ ಕಪ್ಪು ಎಳ್ಳು ಬೇಕು, ಅನ್ನ ಮಾಡಿರ್ತಕ್ಕಂತಹ ಅನ್ನ ಆಗಿರ್ಬೋದು, ಅನ್ನ ಜೊತೆಗೆ ಪಾನೀಯ ನೀರಲ್ಲಿ ಕಲಿಸ್ತಕ್ಕಂಥದ್ದು, ಗುಡಂತಥ ಹಾಲು ಮತ್ತು ಬೆಲ್ಲ, ನಂತರದಲ್ಲಿ ಮಧು ಅಂದರೆ ಜೇನು, ಇವು ಅಷ್ಟಾಂಗ ಮಧುಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡಲಕ್ಷಣಂ ಅಂತ ಹೇಳಿ 8 ಇವುಗಳನ್ನ ಸೇರಿಸಿ ಅಲ್ಲಿ ಮಾಡ್ತಕ್ಕಂಥದ್ದು, ಪಿಂಡವನ್ನು ರಚಿಸ್ತಕ್ಕಂಥದ್ದು ಅಂತ ಸಾಮಾನ್ಯವಾಗಿ ಇದನ್ನು ಮಾಡ್ತಾರೆ. ಅಲ್ಲಿ 3 ಪಿಂಡಗಳನ್ನು ಇಟ್ಬಿಟ್ಟು ವಸು ರುದ್ರ ಆದಿತ್ಯ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಅವುಗಳನ್ನು ಆವಾಹನೆ ಮಾಡಿ ತಂದೆ ಇಲ್ಲ ಅಂದರೆ ತಂದೆಯನ್ನು ನಂತರದಲ್ಲಿ ತಾತನನ್ನು ಇವರನ್ನು ಆವಾಹನೆ ಮಾಡಿ ಅವರಿಗೆ ವಸು ರುದ್ರ ಆದಿತ್ಯಗಳು ಅಂತ ಹೇಳಿ ಅವರನ್ನು ಕ್ರಮವಾಗಿ ಆಚರಣೆ ಮಾಡ್ತಕ್ಕಂಥದ್ದಾಗುತ್ತೆ. ಇದರ ಜೊತೆಗೆ ಕೆಲವರಿಗೆ ಈ ಒಂದು ಕ್ರಮ ಇಲ್ಲದೇ ಇದ್ದರೆ ಅವರು ಸಾಮಾನ್ಯವಾಗಿ ಶ್ರದ್ಧಾದಿಗಳನ್ನ ಅವರು ಏನನ್ನು ಇಷ್ಟಪಡ್ತಾಯಿದ್ರು ತಿನಿಸನ್ನು ಏನು ತಿನ್ನಲಿಕ್ಕೆ, ಈಗ ಒಬ್ಬರು ಹೇಳಿದ್ರು ಅವರು ಮಾಂಸವನ್ನು ತಿಂತಾಯಿದ್ರು, ಅವ್ರು ಇಷ್ಟಪಡ್ತಾಯಿದ್ರು ಅದನ್ನೇ ಕೊಡಿ ಅಂತ. ಆ ರೀತಿಯಲ್ಲಿ ಯಾವುದು ಆಗುತ್ತೆ, ಯಾವುದು ಅವರಿಗೆ ಇಷ್ಟವೋ ಅದನ್ನೇ ದಾನವನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ನೈವೇದ್ಯವನ್ನು ಸಲ್ಲಿಸಿದಾಗ ಅವರಿಗೆ ಎಡೆ ಇಡ್ತಕ್ಕಂಥದ್ದು ಅಂತಾರಲ್ಲ, ಆ ರೀತಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಈ ರೀತಿ ಪಿಂಡದಾನ ಆಚರಿಸಿದ್ರೆ ಶ್ರಾದ್ದ ಹೋಗಿ ಅವ್ರಿಗೆ ತಲುಪುತ್ತಾ? ನೋಡಿ, ಇದು ತುಂಬ ತರ್ಕ ಪ್ರಶ್ನೆ. ಹೇಗೆ ಅಂದರೆ ನಮ್ಮಲ್ಲಿ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಆಧಾರವನ್ನು ಕೊಡ್ತಾರೆ, ಪಿಂಡಗಳಿಗೆ ನಾವು ಕೊಟ್ಟಂತಹ ಶ್ರಾದ್ದ ಹೋಗಿ ತಲುಪುತ್ತಾ. ಇದು ರಾಮಾಯಣದಲ್ಲೂ ದೊಡ್ಡ ಪ್ರಶ್ನೆ ಆಗಿದೆ ರಾಮರಿಗೆ, ಇದೆಲ್ಲ ಯಾಕೆ ಮಾಡ್ತೀಯಾ ನೀವು, ಹೋಗಿ ತಲುಪುತ್ತಾ, ಅಟ್ಟದ ಮೇಲೆ ಇರೋರಿಗೆ ಇಲ್ಲ ಪಿಂಡ ಮಾಡಿ ಅಲ್ಲಿ ಹೋಗಿ ತಲುಪುತ್ತಾ, ಈ ಥರದ್ದೆಲ್ಲ ಇದೆ. ಇದೆಲ್ಲ ನಂಬಿಕೆ. ಹೇಗೆ ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನು ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸಿ ಕೂರ್ಮೀಚ ಪಕ್ಷಿಣಃ ಯಥಾತೆ ತೃಪ್ತಿಮಾಯಾಂತಿ ಶ್ರಾದ್ದೇಣ ಪಿತರಸ್ಥತ ಅಂತ ಒಂದು ಮಾತನ್ನು ಹೇಳ್ತಾರೆ. ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸಿ ಅಂದರೆ ಈ ಮೀನು ಹೇಗಪ್ಪ ತನ್ನ ಮರಿಯನ್ನು ನೆನೆಸಿಕೊಂಡು ದರ್ಶನ ಅದನ್ನು ನೋಡ್ತಾ ಇದ್ರೇ ಅದು ಬೆಳೆದು, ಯಾವುದೇ ಆಹಾರ ಕೊಡೋದಿಲ್ಲ ಮೀನು. ಇದು ವಿಜ್ಞಾನ. ಮೀನು ತನ್ನ ಮೀನನ್ನು ಹೇಗೆ ಬೆಳೆಸುತ್ತೆ ಅಂದರೆ ನೋಡ್ತಾ ಇದ್ದರೆ ಆ ಮರಿ ಮೀನು ದೊಡ್ಡದಾಗುತ್ತಂತೆ. ಆನಂತರದಲ್ಲಿ ಧ್ಯಾನ, ಈ ಆಮೆ ಏನಿದೆ, ಆಮೆ ಮರಿಯನ್ನು ಹಾಕಿಬಿಟ್ಟು ಎಲ್ಲೋ ದೂರದಲ್ಲಿದ್ದು ಅದು ಒಂದು ಸಲ ಸ್ಮರಣೆ ಮಾಡ್ಕೊಳುತ್ತಂತೆ. ಸ್ಮರಣೆ ಮಾತ್ರದಿಂದಲೇ ಈ ಆಮೆ ಬೆಳೆಯುತ್ತಾ ಹೋಗುತ್ತಂತೆ, ಅದಕ್ಕೆ ಬೇಕಾದ ಆಹಾರ ಸಿಗುತ್ತೆ ಅಂತಕ್ಕಂಥದ್ದು ವಿಜ್ಞಾನ ನಂಬಿಕೊಂಡಿರ್ತಕ್ಕಂಥದ್ದು.
ಆನಂತರ ಪಕ್ಷಿಗಳು ಅವುಗಳು ಅದನ್ನು ಸ್ಪರ್ಶ ಮಾಡಿ 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 ಅವುಗಳನ್ನು ಬೆಳೆಸುತ್ತಂತೆ. ಹೀಗೆ ಪ್ರಾಣಿಗಳಿಗೆ ಯಾವ ರೀತಿಯಲ್ಲಿ ಕೇವಲ ದರ್ಶನ ಮಾತ್ರದಿಂದಲೇ ಬೆಳೆಯೋ ಶಕ್ತಿ ಇದೆಯೋ, ಸ್ಮರಣೆ ಮಾತ್ರದಿಂದಲೇ ಇನ್ನೊಂದನ್ನು ಬೆಳೆಸೋ ಶಕ್ತಿ ಇದೆಯೋ, ಆಹಾರವನ್ನು ಕೊಡೋ ಶಕ್ತಿ ಇದೆಯೋ, ಆ ರೀತಿಯಲ್ಲಿ ಪಿಂಡದಾನ ಮಾಡುವುದರಿಂದಲೇ ಶ್ರಾದ್ದೇನ ಪಿತರಸ್ಥಾತ ಅಂತ ಪಿಂಡದಾನ ಮಾಡಿದ್ರೆ ಅವ್ರಿಗೆ ಹೋಗಿ ತಲುಪುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಅದು ಹೇಗೆ ಗೊತ್ತಿಲ್ಲ. ವಿದ್ಯುತ್ ಪಾಸ್ ಆಗ್ತಾ ಇದೆ, ಹೇಗೆ ಮುಟ್ಟಕ್ಕಾಗುತ್ತಾ? ಆಗಲ್ಲ, ಆಗ್ತಾ ಇದೆ ಅಷ್ಟೇ. ಎಲ್ಲವೂ ನಡೀತಾ ಅದರದೇ ಒಂದು ರೀತಿಯಲ್ಲಿ ಗಾಳಿ ಬೀಸ್ತಾ ಇದೆ, ತೋರಿಸು ಅಂದರೆ ತೋರ್ಸಕ್ಕಾಗಲ್ಲ ನಾನು, ಬಟ್ ಅನುಭವಕ್ಕೆ ಬರ್ತಾ ಇದೆ. ಆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅದು. ಸಾಮಾನ್ಯವಾಗಿ ಪಿತೃ ಕಾರ್ಯಗಳನ್ನು ಗಂಡು ಮಕ್ಕಳು ಮಾಡಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಗಂಡು ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇ ಇದ್ದಾಗ ಏನು ಮಾಡಬೇಕು? ಖಂಡಿತ ಇದಕ್ಕೆ ಉತ್ತರ ಕೊಡ್ತೀನಿ. ನಾನು ಮುಂಚೆ ಅದು ಪಿಂಡ ಲಕ್ಷಣ ತಾವು ಕೇಳೋದು ಏನೇನು ಇರಬಹುದು ಅಂತ, ಅದನ್ನು ಸ್ವಲ್ಪ ಕರೆಕ್ಟ್ ಮಾಡೋಣ. ಅಂದರೆ ನಾನು ಸರಿಯಾಗಿ 8 ಆಗಲಿಲ್ಲ, ಆ ಗಡಿಬಿಡಿಯಿಂದ ಆಯಿತು, ಕಾಲು ಇತ್ಯಾದಿ ಅಂತ. ಅಲ್ಲಿ ತಿಲಮನ್ನಂಚ ಪಾನೀಯಂ ಪಯೋದಧಿ ಗುಢಂ ತಥಾ ಮಧುಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡಲಕ್ಷಣಂ ಅಂತ ಇವುಗಳಿರಬೇಕು ಅಂತ. ಅಂದರೆ ತಿಲಂ ಅನ್ನ, ಪಾನೀಯ ನೀರು, ಪಯ ಅಂದರೆ ಹಾಲು, ಗುಡ ಅಂದರೆ ಬೆಲ್ಲ, ದಧಿ ಮೊಸರು, ಆನಂತರದಲ್ಲಿ ಮಧುಸರ್ಪಿ ಅಂತಂದರೆ ಜೇನುತುಪ್ಪ, ತುಪ್ಪ 8 ಸೇರಿದಾಗ ಅದು ಪಿಂಡ ಆಗುತ್ತೆ. ಇದನ್ನು ಸಮರ್ಪಣೆ. ನಾನು ಆಗಲೇ ಸರಿ ಗಡಿಬಿಡಿಲಿ ಹೇಳಲಿಕ್ಕೆ ಕಾಲರ್ಸ್ ತುಂಬ ಇದ್ದರು, ಹಾಗಾಗಿ ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತೀನಿ. ಈಗ ಏನು ಹೆಣ್ಣು ಮಕ್ಕಳಿದ್ದ ನೋಡಿ, ಹೆಣ್ಮಕ್ಳಿದ್ದ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇಲ್ಲ ಅಲ್ವಾ? ಯಾಕೆ ಅಂತಂದರೆ ಅದು ಸ್ವಲ್ಪ ಕಠಿಣವಾಗಿದೆ ಕ್ರಮ ಈ ಕಾರಣದಿಂದಾಗಿ ಅಂತ. ಹೀಗಾಗಿ ಯಾರನ್ನಾದರೂ ಪುರೋಹಿತರನ್ನ ಇಟ್ಟುಕೊಂಡು, ಯಾರನ್ನಾದರೂ ಒಳ್ಳೆ ನಿಮಗೆ ಸಾಮಾನ್ಯವಾಗಿ ಕುಲಪುರೋಹಿತರು ಅಂತಿರ್ತಾರೆ ಮನೆಯಲ್ಲಿ, ಅವರಿಗೆಲ್ಲ ನೋಡ್ಕೋಬೇಕು ಅಂತಿದೆ. ಪುರೋಹಿತರಿಗೆ ಅಷ್ಟು ಜವಾಬ್ದಾರಿ ಇದೆ, ಅವರದನ್ನು ಮಾಡಬೇಕು. ಯಾವುದಾದ್ರು ಕ್ಷೇತ್ರಗಳಿಗೆ ಹೋಗಿ ಮಾಡಿಸ್ಬಹುದು. ನೋಡಿ, ಶ್ರೀರಂಗಪಟ್ಟಣ ನೋಡಿ, ಎಲ್ಲರಿಗೂ ಒಂದು ಸಲ್ಲಿಸ್ತಕ್ಕಂಥ ಅವಕಾಶ ಇದೆ, ಮನೆಯವರಿಗೆ ಅಂತಲ್ಲ. ನಮ್ಮ ಶ್ರೀರಂಗಪಟ್ಟಣ, ಗೋಕರ್ಣ ಇಂಥ ಕಡೆಯೆಲ್ಲ ಇಂಥ ಅವಕಾಶಗಳು ಸಾಕಷ್ಟಿದೆ. ಹೇಗೆ ಮಾಡಿ ಪುರೋಹಿತರೇ ಆ ಕ್ರಮವನ್ನು ಮಾಡಿ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಭಾನುಪ್ರಕಾಶ್ ಶರ್ಮಾಜಿಯವರು ದೊಡ್ಡ ಇಂತಹ ಕಾರ್ಯಗಳನ್ನು ಮಾಡುವಾಗ ಸಾಮರ್ಥ್ಯ, ಒಳಗಿಂದ ಶಕ್ತಿ ಇರಬೇಕು. ಪಾಪ ಅವರಿಗೆ ಅವರ ಒಂದು ಶಾಶ್ವತಿ ಇದರಲ್ಲಿ ಎಷ್ಟೋ ಜನಕ್ಕೆ ಈಗಲೂ ಕೂಡ ಯೋಧರಿಗೆ ಯಾರು ಸಲ್ಲಿಸ್ತಾರೆ, ಯೋಧರಿಗೂ ಕೂಡ ಯಾರು ಅನಾಥರು, ಅಜ್ಞಾತರು, ಇಂಥವ್ರಿಗೆ ಎಲ್ಲರಿಗೂ ಪಾಪ ಅಲ್ಲಿ ಒಂದು ಮಾಡ್ತಕ್ಕಂಥ ಕ್ರಮ ಇದೆ. ಹೀಗೆ ಮನೆ ಮಟ್ಟಿಗೆ ಯೋಚನೆ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಆಗ್ತಾ ಇಲ್ವಾ ಇಂಥ ಕ್ಷೇತ್ರಗಳಿಗೆ ಹೋಗಿ ನಾವು ಸಮರ್ಪಣೆ ಮಾಡ್ತಕ್ಕಂಥ, ನಮ್ಮ ಕೃತಿಗೆ ಸಲ್ಲಿಸ್ತಕ್ಕಂಥ ಅವಕಾಶ ಇದೆ. ಅಥವಾ ಹೆಣ್ಣುಮಕ್ಕಳ ತಂದೆ ತಾಯಿಗಳಿಗೆ ತಮ್ಮ ಮಗಳು, ನಾನೀಗ ಹೇಳಿದೆ ಒಬ್ಬರಿಗೆ ಯಾರಿಗೋ, ಮಗನೇ ಮಾಡ್ತಕ್ಕಂಥ ತಂದೆ ತಾಯಿ ಇದ್ದರೂ ಕೂಡ ದೌಹಿತ್ರಿಗೆ ಮಾಡ್ತಕ್ಕಂಥ, ನಾವು 16ನೇ ಶರನ್ನವರಾತ್ರಿ ದಿವಸ ಮೊದಲನೇ ದಿವಸ ಅದಕ್ಕೆ ಹೇಳಿದೆ, ಆ ರೀತಿಯಲ್ಲಿ ತಂದೆ ತಾಯಿಗೆ ಸಲ್ಲಿಸ್ತಕ್ಕಂಥ ಅವಕಾಶಗಳಿದ್ದಾವೆ. ಹೀಗಾಗಿ ಹೆಣ್ಮಕ್ಳು ಅಷ್ಟೇ ಇದ್ದಾರೆ ಅಂತ ಕೊರಗುವ ಅವಶ್ಯಕತೆ ಖಂಡಿತ ಇಲ್ಲ. ಆತ್ಮೀಯರ ಹತ್ರ ಮಾಡಿಸಬಹುದು. ಜೊತೆಗೆ ನಾನು ಹೇಳಿದಾಗೆ ಯಾವ್ದಾದ್ರು ಪುರೋಹಿತರನ್ನ ಇಟ್ಕೊಂಡು ಆ ಪುರೋಹಿತರ ಬಳಿಯೇ ಮಾಡಿಸ್ತಕ್ಕಂಥ ಅವಕಾಶಗಳು ಸಾಕಷ್ಟು ಇದ್ದಾವೆ. ಹೀಗಾಗಿ ಮತ್ತು ಕ್ಷೇತ್ರ ದರ್ಶನ, ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಹೀಗೆ ಸಾಕಷ್ಟು ಇದೆ. ಹೀಗಾಗಿ ಕಂಗಾಲಾಗೋದು ಬೇಡ, ಒಂದು ನಮಸ್ಕಾರ ಹಾಕಬೇಕು ಭಾವನೆಯಿಂದ. ಅವರೇ ಒಂದು ತರಕಾರಿಯನ್ನು ಯಾರಿಗಾದ್ರೂ ದಾನ ಮಾಡಿದ್ರೂ ಆಗಿಬಿಡುತ್ತೆ. ಏನೂ ಇಲ್ಲ, ನಿರ್ಗತಿಕರಾಗಿದ್ದಾರಲ್ಲ ಅಂಥವರು ಕೂಡ, ಗತಿನೇ ಇಲ್ಲ ಅಂಥವ್ರು ಏನಪ್ಪ ಮಾಡೋದು, ಹೇಗೆ ಮಾಡೋದು ಅಂತಂದರೆ, ಅವರು ದಕ್ಷಿಣ ದಿಕ್ಕಿಗೆ ನಿಂತ್ಕೊಂಡು ಮುತ್ತುಗದ ಮರವನ್ನು ಅಕಸ್ಮಾತ್ ಇದ್ದರೆ, ಮುತ್ತುಗದ ಮರ ಅಂತೀವಲ್ಲ, ಆ ಮರ ಇದ್ದರೆ ಆ ಮರವನ್ನು ಅಪ್ಪಿಕೊಂಡು ಕಣ್ಣೀರಿಟ್ಟರೆ ಸಾಕಾಗತ್ತಂತೆ. ಅಥವಾ ನನ್ನ ಬಳಿ ಏನೂ ಇಲ್ಲ ಅಂತೇಳಿ ಕೈ ಎತ್ತಿ ಅವರಿಗೆ ಶರಣಾಗತರಾದರೆ ಅದು ತಲುಪುತ್ತೆ ಅಂತ. ಕಣ್ಣೀರೇ ಅಶ್ರು ತರ್ಪಣ ಅಂತ ಆಗುತ್ತೆ ಅಂತ ನಾವು ಕೇಳಿದ್ದೀವಲ್ಲ. ಅನೇಕ ಬಗೆಗಳಲ್ಲಿ ಇದೆ. ಹೀಗಾಗಿ ಇನ್ನೂ ಕಾಲ ಇದೆ, ತಪ್ಪದೇ ಅದನ್ನೆಲ್ಲ ಮಾಡಿ. ಅಕ್ಟೋಬರ್ 2ರವರೆಗೂ ಕೂಡ ಪಿತೃಪಕ್ಷ ಇದೆ. ಸೊ ಎಲ್ಲರೂ ಪಿತೃಪಕ್ಷವನ್ನು ಆಚರಿಸಿ ಅಂತ ಹೇಳ್ತಾ ಶಾಸ್ತ್ರಿಗಳೇ ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.